ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ಇತಿಹಾಸದ ಒಂದಿಷ್ಟು ನೆನಪುಗಳನ್ನು ನಿಮ್ಮ ಜೊತೆಗೆ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಅಖಂಡ ಭಾರತದ ನಕ್ಷೆಯನ್ನು ತಾವು ಕೈಯಲ್ಲಿ ಇಟ್ಕೊಳ್ಬೇಕು ಅಥವಾ ಕಲ್ಪಿಸ್ಕೊಳ್ಬೇಕು ಅಂತ ನಾನು ಪ್ರಾರಂಭದಲ್ಲೇ ವಿನಂತಿಸಿಕೊಳ್ತೇನೆ. ಈ ಮಾನಚಿತ್ರದ ಅರ್ಥಾತ್ ನಕ್ಷೆಯ ಆಧಾರದ ಮೇಲೆ ನಮ್ಮ ನಾಡಿನ ಇತಿಹಾಸ, ಪರಂಪರೆ, ನಮ್ಮ ಪೂರ್ವಜರು ನಿರ್ಮಾಣ ಮಾಡಿರತಕ್ಕಂಥ ಸಾಂಸ್ಕೃತಿಕ ಮೌಲ್ಯಗಳು, ಈ ಪಾವನ ನೆಲದ ಆಳ ಅಗಲ, ಹಿರಿಮೆ ಗರಿಮೆಗಳು ಮತ್ತು ಮಹಾನತೆ ಗಹನತೆಗಳನ್ನು ನೆನೆತಕ್ಕಂಥ ಪ್ರಯತ್ನ ಮಾಡೋಣ. ಭಾರತ ದರ್ಶನ ಅನ್ನೋದು ಅದು ಭಾಷೆಯ ವಿಲಾಸ ಅಲ್ಲ, ಅದು ಭಾವನೆಗಳ ಸಂಯೋಜನೆ. ನಮ್ಮ ಮಾತೃಭೂಮಿಯ ಕುರಿತು ನಮ್ಮೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಭಾವನೆಗಳಿಗೆ ಮಾತಿನ ರೂಪ ಕೊಡತಕ್ಕಂಥ ಪ್ರಯತ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಬಂಧುಗಳೇ, ಭಾರತ ವಿಶ್ವದ ಅತ್ಯಂತ ಪ್ರಾಚೀನ ರಾಷ್ಟ್ರ, ಅತ್ಯಂತ ಪ್ರಾಚೀನ ಸಭ್ಯತೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಹಳಮೆಯಲ್ಲಿ ಮತ್ತು ಹಿರಿಮೆಯಲ್ಲಿ ಭಾರತಕ್ಕೆ ಸರಿಸಾಟಿಯಾದ ದೇಶ ಜಗತ್ನಲ್ಲೇ ಇಲ್ಲ. ಪ್ರಪಂಚದ ಜನಸಂಖ್ಯೆ 5ನೇ 1 ಭಾಗದ ಇತಿಹಾಸ ಭಾರತದ್ದು. 100 ಕೋಟಿ ಜನರ ಸುಮಾರು 500 ತಲೆಮಾರುಗಳ ಸಾಹಸದ ಕಥೆ ಅದು. ಜ್ಞಾನ, ಸಂಪತ್ತು, ಸುಖ, ಶಾಂತಿ ಇವುಗಳಿಗಾಗಿ ನಮ್ಮ ಹಿರಿಯರು ಮಾಡಿದ ಸತತ ಪ್ರಯತ್ನಗಳ ಕಥೆ ಅದು. ವಿಶ್ವದ ಎಲ್ಲೆಡೆಯಿಂದ ಜನ ಇಲ್ಲಿಗೆ ಬಂದರು. ಅವರ ಬರುವಿಕೆಯ ರೀತಿ, ಉದ್ದೇಶ ಬೇರೆ ಬೇರೆ. ಪ್ರವಾಸಿಗರಾಗಿ ಬಂದರು, ದುರಾಸೆಯಿಂದ ದಾಳಿ ಇಟ್ಟರು, ನುಗ್ಗಿದ್ರು, ನುಂಗಿದ್ರು, ಹಿಗ್ಗಿದ್ರು, ಕುಗ್ಗಿದ್ರು, ಕಲಿತರು, ಕಲಿಸಿದರು, ಬೆರೆತರು, ಬೇರೆಯಾದರು. ನಮ್ಮ ಹಿರಿಯರು ಸುತ್ತಮುತ್ತ 10 ದೇಶಗಳಿಗೆ ಹೋದರು, ಬೆಳಕು ಚೆಲ್ಲಿದರು, ಕೂಡಿ ಬಾಳಿದರು. ಇಂಥ 100 ಹಿಗ್ಗು ತಗ್ಗುಗಳನ್ನು ಒಳಗೊಂಡಿದೆ ನಮ್ಮ ಇತಿಹಾಸ. ನಾಗರಿಕತೆಯ ಅರುಣೋದಯದ ಹೊಂಬೆಳಕಿನಲ್ಲಿ ಭಾರತ ಆಗಿನ ಮಾನವ ಸಮುದಾಯಗಳ ಮುಂಚೂಣಿಯಲ್ಲಿ ಕಂಗೊಳಿಸಿತು. ನಾಗರಿಕತೆಯೇ ಅಸ್ತಮಿಸಬಹುದೆಂಬುವ ಮಹಾಭಯ ಆವರಿಸಿರುವ ಈ ಹೊತ್ತು ಭಾರತ ಅದೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಅದು ಸನಾತನವೂ ಹೌದು, ನೂತನವೂ ಹೌದು. ಜಗತ್ತಿನ ಇತಿಹಾಸದಲ್ಲಿ ಪ್ರಾಚೀನವೆನಿಸಿ ಎಂದೋ ಕಣ್ಮರೆಯಾದ ಬ್ಯಾಬಿಲೋನಿಯನ್, ಚಾಲ್ಡಿಯನ್, ಐಗುಪ್ತ, ಯವನ ರಾಷ್ಟ್ರಗಳಿಗೂ ಹಿರಿದಾದ ಭಾರತ ಇಂದು ಪ್ರಪಂಚದ ಅತಿ ನೂತನ ರಾಷ್ಟ್ರಗಳಾದ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳೊಂದಿಗೂ ಭುಜಕ್ಕೆ ಭುಜ ಕೊಟ್ಟು ಚೈತನ್ಯಪೂರ್ಣವಾಗಿ ನಿಂತಿದೆ. ಪ್ರತಿ ಜೀವಿಗೆ ಹುಟ್ಟು ಮತ್ತು ಸಾವು ಅನಿವಾರ್ಯ, ಅದು ಪ್ರಕೃತಿಯ ನಿಯಮ. ಜೀವಿಗೆ ಹೇಗೋ ಜನಾಂಗಕ್ಕೂ ಇದು ಅನಿವಾರ್ಯ. ಈ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ಕಾಲದ ಕ್ರೂರ ಆಘಾತಕ್ಕೆ ಒಳಗಾಗಿ ಬಹಳಷ್ಟು ಜನಾಂಗಗಳು, ನಾಗರಿಕತೆಗಳು ನಾಶವಾದವು. ನಮ್ಮ ಕಣ್ಣೆದುರು ಕಣ್ತೆರೆದ ಬಹಳಷ್ಟು ನಾಗರಿಕತೆಗಳು ಇಂದಿಲ್ಲ, ಕಣ್ಮರೆಯಾಗಿವೆ. ಆದರೆ ಭಾರತ ಮಾತ್ರ ಈ ನಿಯಮಕ್ಕೆ ಅಪವಾದ. ಈ ರಾಷ್ಟ್ರದ ಹುಟ್ಟನ್ನು ನಿರ್ಧರಿಸುವಲ್ಲಿ ಇತಿಹಾಸಕಾರರಿಗೆ ಯಶಸ್ಸು ಸಿಕ್ಕಿಲ್ಲ. ಜ್ಞಾತ ಜಗತ್ತಿನಲ್ಲಿ ದೇವಿ ಶಾರದೆಯ ಪ್ರಥಮ ವೀಣಾ ಝೇಂಕಾರ ಋಗ್ವೇದದ ರೂಪದಲ್ಲಿ ಹೊರಹೊಮ್ಮಿತು ಅಂತ ನಾನು ಹೇಳಿದರೆ ಅದನ್ನು ತಾವು ಅತಿಶಯೋಕ್ತಿ ಅಂತ ಭಾವಿಸಬಾರ್ದು. ವಿಶ್ವದ ಬಹುತೇಕ ನಾಗರಿಕತೆಗಳು ಹುಟ್ಟಿದವು, ಕೆಲಕಾಲ ಮಿಂಚು ಹುಳುಗಳಂತೆ ಮಿನುಗಿದವು, ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದವು. ಇಡೀ ಯುರೋಪಿಗೆ ತತ್ವಜ್ಞಾನ ನೀಡಿದ ಹಾಗೂ ಕೇವಲ ನಾವು ಈ ವಿಶ್ವವನ್ನಾಳಲು ಹುಟ್ಟಿದವರು, ಉಳಿದೆಲ್ಲ ಮಾನವ ಸಮಾಜಗಳು ನಮ್ಮ ದಾಸ್ಯವನ್ನು ಸ್ವೀಕರಿಸಬೇಕಾಗಿದೆ ಅಂತ ಉನ್ಮತ್ತವಾಗಿ ಘೋಷಿಸಿ ಮೆರೆದ ಗ್ರೀಕರು ಇವತ್ತೆಲ್ಲಿದ್ದಾರೆ? ಅಸಹಿಷ್ಣು ಏಕದೇವೋಪಾಸಕ ಮತಾಂಧ ಸಿರಿಲ್ನ ಆಕ್ರಮಣದಿಂದ ತತ್ತರಿಸಿದ ಆ ಪ್ರಾಚೀನ ದೇಶ ತನ್ನ ಹೆಸರನ್ನು ಬಿಟ್ಟು ಉಳಿದೆಲ್ಲವನ್ನು ಕಳೆದುಕೊಳ್ತು. ಅವನ ಆಕ್ರಮಣದ ಬಳಿಕ ಆ ದೇಶದಲ್ಲಿ ಮತ್ತೊಬ್ಬ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಯೂಕ್ಲಿಡ್, ಪೈಥಾಗೋರಸ್, ಅಪೊಲೋನಿಯಸ್ನಂಥ ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಹುಟ್ಟಲೇ ಇಲ್ಲ. ಅಲೆಕ್ಸಾಂಡರ್, ಸೆಲ್ಯೂಕಸ್ನಂಥ ಪರಾಕ್ರಮಗಳು ಮತ್ತೆಂದೂ ಅಲ್ಲಿ ಹುಟ್ಟಲಿಲ್ಲ. ತನ್ನ ಕಳೆದುಕೊಂಡ ಜನಾಂಗ ಪುರುಷಾರ್ಥ ಮೆರೆಯುವುದೆಂತೂ ಸಾಧ್ಯ ಅನ್ನೋದಕ್ಕೆ ಗ್ರೀಸ್ ಒಂದು ಒಳ್ಳೆ ಉದಾಹರಣೆ. ಹಾಗೆಯೇ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಬೆಳೆದ ಮೆಸೊಪೊಟೇಮಿಯನ್ ಅಥವಾ ಬ್ಯಾಬಿಲೋನಿಯನ್ ಸಂಸ್ಕೃತಿ ಇವತ್ತಿಲ್ಲ. ಆ ಪ್ರದೇಶ ಇದೆ, ಆ ನದಿಗಳಿದ್ದಾವೆ,
ಆದರೆ ಆ ಪ್ರಾಚೀನ ಸಭ್ಯತೆ ಇಲ್ಲ. ಅದನ್ನಿವತ್ತು ಇರಾಕ್ ಅಂತ ಕರೀತಾ ಇದ್ದಾರೆ. 4000 ವರ್ಷಗಳ ಹಿಂದೆ ನೈಲ್ ನದಿ ಕಣಿವೆ ಈಜಿಪ್ಟಿನ ನಾಗರಿಕತೆ ಸಾವಿಗೀಡಾಯಿತು. ಇವತ್ತು ಆ ನೆಲದಲ್ಲಿ ಪೂರ್ವಜರ ಸ್ಮರಣೆಯೂ ಸಾಧ್ಯವಿಲ್ಲವಾಗಿದೆ. 1300 ವರ್ಷಗಳ ಹಿಂದೆ ಇಸ್ಲಾಂನ ಆಕ್ರಮಣದಿಂದಾಗಿ ಪಾರ್ಸಿ ರಾಷ್ಟ್ರ ಸತ್ತು ಅದೀಗ ಇರಾನ್ ಆಗಿದೆ. ಆಕ್ರಮಣಕ್ಕೆ ಮುನ್ನ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದ ಪಾರ್ಸಿಗಳ ಸಂಖ್ಯೆ ಇವತ್ತು ಇಡೀ ಜಗತ್ತಿನಲ್ಲಿ ಕೇವಲ 1,46,000 ಮಾತ್ರ. ಇಡೀ ಯುರೋಪಿಗೆ ಸ್ವಾಭಿಮಾನವನ್ನ, ಏಕಶಾಸನದ ಪ್ರಜ್ಞೆಯನ್ನು ನೀಡಿದ ಸೀಸರನ ರೋಮನ್ ಸಾಮ್ರಾಜ್ಯ ಎಲ್ಲಿದೆ? ಸ್ವಾಮಿ ವಿವೇಕಾನಂದರು ಹೇಳಿದರು, ಸೀಸರ್ ಆಳ್ತಾ ಇದ್ದ ಕಡೆ ಇವತ್ತು ಜೇಡರ ಬಲೆಗಳು ತುಂಬಿದ್ದಾವೆ ಅಂತ. 1492ರಲ್ಲಿ ಕೊಲಂಬಸ್ ಅಮೆರಿಕದಲ್ಲಿ ಕಾಲಿಟ್ಟ. ಆಗ ಅಲ್ಲಿ ಮಾಯಾ ಸಂಸ್ಕೃತಿಯ 10 ಕೋಟಿ ಜನ ವಾಸವಾಗಿದ್ದರು. ಈಗ ಅವ್ರ ಜನಸಂಖ್ಯೆ ಎಷ್ಟು? ಹತ್ರ 60,000. ಬಂಧುಗಳೇ, ಯೋಚನೆ ಮಾಡಿ, 10 ಕೋಟಿ ಜನ, ಅವರ ಸಂಖ್ಯೆ 500 ವರ್ಷದ ಬಳಿಕ 60,000ಕ್ಕೆ ಕುಸಿದಿದ್ದು ಹೇಗೆ? ಜನಸಂಖ್ಯೆ ಎಲ್ಲಾದರೂ ಇಳಿಯತ್ತಾ? ನಮ್ಮ ದೇಶದ ಮಟ್ಟಿಗೆ ಸುಳ್ಳು. ನಮ್ಮ ಜನಸಂಖ್ಯೆ ಏರ್ತಾ ಇದೆ, ಅವ್ರದ್ಯಾಕೆ ಕುಸಿತು? ಕೊಲಂಬಸ್ ಅಮೆರಿಕವನ್ನು ಲೂಟಿ ಮಾಡ್ದ, ನಂತರ ಅವನ ದೇಶದ ಸೇನೆ ಬಂತು. ಮುಗ್ಧ ಮಾಯಾ ಸಂಸ್ಕೃತಿಯ ಮಕ್ಕಳನ್ನು ಅವರು ಕಂಡಲ್ಲಿ ಕೊಚ್ಚ ಹಾಕಿದರು. ನರಸಂಹಾರ ನಡೀತು. ಆ ಸಂಸ್ಕೃತಿ ವಿನಾಶಕ್ಕೆ ಒಳಗಾಯಿತು. ಹೀಗೆ ಗ್ರೀಕ್, ಮೆಸೊಪೊಟೇಮಿಯನ್, ಈಜಿಪ್ಷಿಯನ್, ಪಾರ್ಸಿ, ರೋಮನ್, ಮಾಯಾ, ಇನ್ಕಾ, ಸಿಥಿಯನ್, ಪಾರ್ಥಿಯನ್, ಅಜಟೆಕ್, ಐಗುಪ್ತ, ಚಾಲ್ಡಿಯನ್ ಇತ್ಯಾದಿ ಬಹುತೇಕ ಎಲ್ಲ ಸಂಸ್ಕೃತಿಗಳು ನಾಶವಾದವು. ಕೆಲವು ನೈಸರ್ಗಿಕ ವಿಕೋಪಕ್ಕೆ ತುತ್ತಾದರೆ ಬಹಳಷ್ಟು ಅಸಹಿಷ್ಣು ಮತಾಂಧರಿಗೆ ಬಲಿಯಾದವು. ಆದರೆ ಇವೆಲ್ಲಕ್ಕೂ ಪ್ರಾಚೀನವಾದ ಭಾರತೀಯ ಸಂಸ್ಕೃತಿ ಇನ್ನೂ ಇದೆ. ಯಾರು ಆ ಎಲ್ಲ ಉಳಿದ ಸಂಸ್ಕೃತಿಗಳನ್ನು ನಾಶ ಮಾಡಿದರೋ ಅವರು ನಮ್ಮ ಮೇಲೂ ಆಕ್ರಮಣ ಮಾಡಿದ್ದಾರೆ. ಕಳೆದ 2500 ವರ್ಷಗಳ ಅವಧಿಯಲ್ಲಿ ನಾವು ಅದೆಷ್ಟು ಆಕ್ರಮಣಗಳನ್ನು ಎದುರಿಸಬೇಕಾಯಿತು. ಗ್ರೀಕರು, ಹೂಣರು, ಕುಶಾನರು, ಶಕರು, ಮಂಗೋಲರು, ಮೊಘಲರು, ಪಠಾಣರು, ಹಬ್ಷಿಗಳು, ತುರ್ಕಿಗಳು, ಅಫ್ಘಾನಿಗಳು, ಇರಾನಿಗಳು, ಫ್ರೆಂಚ್, ಡಚ್, ಪೋರ್ಚುಗೀಸರು, ಆಂಗ್ಲರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ಬಳಿಕ 2 ಸಲ ಚೀನಾ ಮತ್ತು 4 ಬಾರಿ ಪಾಕಿಸ್ತಾನ. ಅಂದರೆ ಅಲೆಕ್ಸಾಂಡರ್ನಿಂದ ಹಿಡಿದು ಪರ್ವೇಜ್ ಮುಷರಫ್ ತನಕ ಅದೆಷ್ಟು ಮಂದಿಯ ಸೈನಿಕಾಕ್ರಮಣ. ಅಂತೆಯೇ ಚಾರ್ವಾಕ್ನಿಂದ ಹಿಡಿದು ತಥಾಕಥಿತ ಎಡ ಬುದ್ಧಿಜೀವಿಗಳವರೆಗೆ ಅದೆಂಥ ಕ್ರೂರ ವೈಚಾರಿಕಾಕ್ರಮಣ. ಆದರೂ ಭಾರತ ಸತ್ತಿಲ್ಲ. ಬಂಧುಗಳೇ, ಉಳಿದೆಲ್ಲ ಜನಾಂಗಗಳು ಆಕ್ರಮಣದ ಮೊದಲ ಹೊಡೆತಕ್ಕೆ ಧ್ವಂಸವಾದರೆ ನಾವು ನಿರಂತರ ಹೋರಾಟವನ್ನು ಜಾರಿಲಿಟ್ಟು ರಾಷ್ಟ್ರವನ್ನು ಉಳಿಸ್ಕೊಂಡಿದ್ದೀವಿ. ಇತಿಹಾಸದ ಈ ಪ್ರೇರಣಾಸ್ಪದ ಸಂಗತಿಯನ್ನು, ನಮ್ಮ ಸಂಸ್ಕೃತಿಯ ಮೃತ್ಯುಂಜಯತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತೀವಾ? ಮೆಕಾಲೆ ಮತ್ತು ಮಾರ್ಕ್ಸ್ ಮಾನಸಿಕತೆಯ, ಗುಲಾಮಿ ಮಾನಸಿಕತೆಯ ನಮ್ಮ ಕೆಲವು ಇತಿಹಾಸಕಾರರು ಭಾರತದ ಇತಿಹಾಸ ಅಂದರೆ ಸೋಲಿನ ಇತಿಹಾಸ, ಪರಾಭವದ ಇತಿಹಾಸ ಅಂತಲೇ ನಮ್ಮ ಮಕ್ಕಳಿಗೆ ಬೋಧಿಸುವಂತೆ ಮಾಡಿದ್ದಾರೆ. ಮೇಲಿಂದ ಮೇಲೆ ನಮ್ಮ ದೇಶದ ಮೇಲೆ ಆಕ್ರಮಣಗಳಾಗಿದ್ದು ನಿಜ. ಹಲವು ಸಲ ನಾವು ಸೋತಿದ್ದು ಸತ್ಯ. ಆದರೆ ಸತ್ತಿಲ್ಲ. ಶತ್ರುಗಳು ನಮ್ಮನ್ನು ಕೆಲವು ಕಾಲ ಆಳಿದ್ದ ಹೌದು. ಆದರೆ ನಮ್ಮ ಮಾತೃಭೂಮಿಯ ಮೇಲೆ ಅವರ ಸಾರ್ವಭೌಮತ್ವಕ್ಕೆ ನಾವು ಮಾನ್ಯತೆ ಕೊಡಲಿಲ್ಲ. ದೇಶದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾಡ ಮುಕ್ತಿಗಾಗಿ ಕಿಡಿ ಸಿಡಿತಾನೇ ಇತ್ತು. ಪುರೂರವನಿಂದ ಹಿಡಿದು ಸಾವರ್ಕರ್, ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸರ ತನಕ ಪ್ರತಿ ಶತಮಾನದಲ್ಲಿ ಹಲವು ಸೇನಾನಿಗಳ ನೇತೃತ್ವದಲ್ಲಿ ಸಂಘರ್ಷ ಮಾಡಿದ್ವಿ. ಕೊನೆಗೂ ಆಕ್ರಮಕರ ಧ್ವಜ ಕೆಳಗೆ ಇಳಿತು. 1947 ಆಗಸ್ಟ್ 14 ನಡುರಾತ್ರಿ ಇಂದ್ರಪ್ರಸ್ಥದ ಕೆಂಪು ಕೋಟೆ ಮೇಲೆ ನಮ್ಮ ಧ್ವಜ ಹಾರಾಡ್ತು. ನಾವು ಸ್ವತಂತ್ರರಾದ್ವಿ. ಅಂದರೆ ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಅಲ್ಲ, ಅದು ಸಂಘರ್ಷದ ಇತಿಹಾಸ, ಅದು ಗೆಲುವಿನ ಇತಿಹಾಸ. ನಾವು ಆ ಗೆಲುವಿನ ವಾರಸುದಾರರು. ದಾಸ್ಯ ಇದ್ದಾಗ ಸಂಘರ್ಷಕ್ಕೆ ಮತ್ತು ಶಾಂತಿ ಇದ್ದಾಗ ವಿಕಾಸಕ್ಕೆ ನಮಗೆ ಪ್ರೇರಣೆ ದೊರೆತಿದ್ದು ನಮ್ಮ ಸಂಸ್ಕೃತಿಯಿಂದ, ನಮ್ಮ ಸಂಸ್ಕಾರದಿಂದ ಮತ್ತು ಈ ನೆಲದಲ್ಲಿ ನಮ್ಮ ಹಿರಿಯರು ಕಂಡ ಮಾತೃ ಸ್ವರೂಪದಿಂದ ಅನ್ನತಕ್ಕಂಥದ್ದು ಸತ್ಯ.